ಮೀಶೋದಿಂದ ನಾನು ಹೇರ್ ಸ್ಟೈಲ್ ಕಿಟ್ಟನ್ನು ತರಿಸಿದ್ದೆ. ತುಂಬ ಚೆನ್ನಾಗಿದೆ, ಅದಕ್ಕೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹೇರ್ ಸ್ಟೈಲ್ ಕಿಟ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೀಗೆ ಏನೆಲ್ಲ ಬಂದಿದೆ ನೋಡಿ, ಎಷ್ಟು ಐಟಮ್ ಬಂದಿದೆ. 1 2 3 4 5. ಈ ಹೇರ್ ಸ್ಟೈಲ್ ಕಿಟ್ ಬಂದುಬಿಟ್ಟು ಅಂಡರ್ 100 ರುಪೀಸ್ ಇದೆ. ತುಂಬ ಚೆನ್ನಾಗಿದೆ. ಇದರಿಂದ ಹೇರ್ ಸ್ಟೈಲ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ? ಇದನ್ನು ಹಾಕಬೇಕಂತ ನೋಡಿ ಫ್ರೆಂಡ್ಸ್. ಇದು ಮತ್ತೆ ಇದು ಸರಿ, ಇವೆರಡು. ದೀಕ್ಷಿತ್ ನೋಡಿ ಹೇಗೆ ರೆಡಿ ಆಗ್ತಿದ್ದಾನೆ. ನನಗೆ ಔಟ್ಸೈಡ್ ಕರ್ಕೊಂಡು ಹೋಗು ಅಂತ ಹೇಳಿ ನನಗೆ ಕಾಡಿಸ್ತಾ ಇದ್ದಾನೆ. ಅದಕ್ಕೆ ನಾನು ಅವನು ಹಿಂಗೆ ಶೂ ಹಾಕ್ಕೊತಿದ್ದಾನೆ, ಹಾಗೆ ನಾನು ಕೂಡ ಶೂ ಹಾಕ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಕೆಳಗಡೆ ಹೊರಡ್ತಾ ಇದ್ದೀವಿ ಈಗಿಬ್ರು. ಈ ಸಿಗ್ತಾ ಇಲ್ಲ. ನಾವಿರೋದು ಲಾಸ್ಟ್ ಫ್ಲೋರಲ್ಲಿ. ಕೆಳಗಡೆ ಇಳಿದು ಹೋಗಿ ಮತ್ತೆ ಮೇಲಿಗೆ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗಂತೂ. ನೋಡಿದರೆ ನಾನು ರಾಂಗ್ ಕೀ ತೊಗೊಂಡು ಹೋಗ್ಬಿಟ್ಟು ಇಳಿದ್ಬಿಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡಿದರೆ ಕೀ ಬರ್ತಾ ಇಲ್ಲ ಬೈಕಿಗೆ. ನಮ್ಮ ಮನೆಯವ್ರ ಕೀ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ಹೇಳಿ ಕೆಳಗಡೆ ಸ್ವಲ್ಪ ಹೊತ್ತು ಕುಂದ್ರಿಸ್ಕೊಂಡು ವೆಯ್ಟ್ ಮಾಡಿಸ್ಕೊಂಡು ದೀಕ್ಷಿತ್ನ ಮತ್ತೆ ಮೇಲೆ ಕರ್ಕೊಂಬಂದೆ. ಅವನು ತುಂಬ ಬೇಜಾರಾಗಿದ್ದ, ನನಗೆ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳಿ. ನಾನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ವೆರಿ ಗುಡ್. ಹಾಂ, ನೆಕ್ಸ್ಟ್. ಹಾಂ, ನೆಕ್ಸ್ಟ್ ಇನ್ನೊಂದು. ಹಾಂ, ವಾ, ಸಾಕು. ಅದೇರಾ, ಬನ್ನಿ ಫ್ರೆಂಡ್ಸ್, ರಸಗುಲ್ಲ ತಿನ್ನೋಣ ಈಗ. ರಸಗುಲ್ಲ ಯಾರಿಗೆಲ್ಲ ಇಷ್ಟ ಇದೆ ಹೇಳಿ, ಯಾರಿಗೆಲ್ಲ ಇಷ್ಟ ಇದೆ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗಂದ್ರೂ ತುಂಬ ಇಷ್ಟ. ರಸಗುಲ್ಲ ಅಂತ ಅಲ್ಲ, ಟೋಟಲಿ ಸ್ವೀಟ್ಗಳಂದ್ರೇ ನನಗೆ ತುಂಬ ಇಷ್ಟ. ಎಲ್ಲ ಸ್ವೀಟ್ಗಳನ್ನು ನಾನು ಅಷ್ಟೇ ಇಷ್ಟಪಟ್ಟು ತಿಂತಾ ಇರ್ತೀನಿ. ನನಗೆ ಎಂಥ ಸ್ವೀಟ್ ಕೊಟ್ಟರು ನಾನು ತಿಂದುಬಿಡ್ತೀನಿ. ನನ್ನ ಮಕ್ಕಳಿಗಂತೂ ಸ್ಪೆಷಲಾಗಿರೋ ಸ್ವೀಟ್ಗಳೇ ಬೇಕು. ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಜಾಮೂನ್ ಇದ್ದರೆ ತಿಂತಾರೆ, ಮತ್ತು ಈ ಥರ ರಸಗುಲ್ಲ ಇದ್ದರೆ ತಿಂತಾರೆ, ಜಾಹಿಂಗೀರ್ ತಿಂತಾರೆ, ಜಿಲಾಬಿ ತಿಂತಾರೆ. ಇನ್ನು ಕೆಲವೊಂದು ಸ್ವೀಟ್ಗಳನ್ನು ಮಾತ್ರ ತಿಂತಾರೆ ಅವರು. ಎಲ್ಲ ಸ್ವೀಟ್ಗಳನ್ನು ತಿನ್ನಲ್ಲ. ನಾನು ಎಲ್ಲ ಸ್ವೀಟ್ಗಳನ್ನು ತಿಂತೀನಿ. ಸ್ವೀಟ್ ಅಂದ್ರೇ ನನಗೆ ತುಂಬ ಇಷ್ಟ. ಡ್ಯಾನ್ಸ್ ಕ್ಲಾಸಲ್ಲಿ ಚಾರ್ವಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಡ್ಯಾನ್ಸ್ನ ಹೇಳ್ಕೊಡ್ತಾ ಇದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ಡ್ಯಾನ್ಸ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಕ್ಲಾಸಲ್ಲಿ. ಇವತ್ತಿನ ಈ ಪುಟ್ಟ ಲಾಗ್ ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ವ ಫ್ರೆಂಡ್ಸ್. ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್.